ಇದೇನ್ ರಾಮಣ್ಣ ಇವತ್ತು ಇತ್ಲ ಕಡಿಗೆ ಬಂದದಿ? ಬಂದೆ ಕಣಪ್ಪ, ನಿನ್ನೆ ನೋಡೋಣ ಅಂತ ಹೇಳಿ ಬಂದೆ. ನೀನ್ ಎತ್ಲಾಗ ಹೋಗ್ತಿದ್ದಿ? ನಾನೆಲ್ಲಿ ಹೋಗನ್ ರಾಮಣ್ಣ, ಇಲ್ಲೇ ಹೋಗ್ತಿದ್ದೆ ಅಂಗಡಿ ತಾಕಿ. ಇದ್ಯಾಕ್ ರಾಮಣ್ಣ ನನ್ನ ಹುಡಿಕೊಂಬಂದೆ ಅಂತ ಹೇಳ್ತಿದ್ಯಲ್ಲ? ನನ್ನ ಯಾಕೆ ಹುಡಿಕೊಂಬಂದಿ? ಅದ್ಯಾರವೋ ಮಾವಿನ ಮರವೇ ಬಾರಣ್ಣ ನೋಡು ಅಂದಲ್ಲೋ, ಅದಕ್ಕೆ ಬಂದೆ. ನೋಡ್ಕೊಂಡ್ ಅತ್ಲಾಗ ವ್ಯಾಪಾರ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ. ಹೌದೇನಣ್ಣ, ಮಾವಿನ ಮರಕ್ ಬಂದ? ಅಯ್ಯೋ, ಅವ್ ಅಜ್ಜನ ಮಂತಕ್ಕೆ ಹೋಗಿಲ್ವಪ್ಪ ನಾನು. ಅವ್ ಅಜ್ಜ ಮಂತ ಇರುತ್ತೋ ಎಲ್ಲಿರುತ್ತೋ, ಎದ್ ಬೆಳ್ಕರು ತೋಟ ತೋಟ ಅಂತ ಹೋಗುತ್ತಿ. ನೋಡಂ ಬಾ ಅಲ್ಲಿ. ಅವ್ರ ಮಂತ ಐತೇನಾ ನೋಡಿ ಹೋಗಿ ನೋಡ್ಕೊ ಬರೋಣ. ಮಾವಿನಕಾಯಿ ಮಾತ್ರ ಭಾರಿ ಚೆನ್ನಾಗಿದಾವ ಕಣಣ್ಣ. ಹ್ಞೂ ಕಣೋ, ಯಾರೋ ಸುಮಾರು ಜನ ಹಂಗ ಅಂದ್ರು. ಫಲನು ಚೆನ್ನಾಗ್ ಕಚ್ಚವ, ಹೋಗ್ ರಮಣ್ಣ ಅಲ್ಲಿ ತಗೊಂಡ್ರು ನಿನಗೆ ಗೀಟಕರ ಗೀಟುತ್ತೆ ದುಡ್ಡು ಅಂತ ಅಂದ್ರಲ್ಲ, ಅದ್ ಕೇಳ ಬಂದೆ. ನೀನು ಬೇರೆ ಹೇಳಿದ್ದಲ್ಲ, ಅದಕ್ಕೆ ನಿನ್ನೆ ಹುಡ್ಕೊಂಡ್ ಬಂದೆ ಕಣೋ. ಫಲ ಚೆನ್ನಾಗ್ ಕಚ್ಚವೆ. ಫಲದ ಬಗ್ಗೆ ಎರಡು ಮಾತಿಲ್ಲ. ಅದೇನ್ ವ್ಯಾಪಾರ ಮುಗಿಸ್ಕೊಳಿವಂತೆ ಬಾ. ಅಲ್ ಕಣೋ, ಅವಾಜ್ ಕೊಡ್ತೀನಿ ಅಂತ ಹೇಳಿತ್ತ ಅಥವಾ ನೀನ್ ಹೆಂಗ್ ಅಂದಿದ್ದ? ಅವಾಜ್ನೆ ಕೊಡ್ತೀನಿ, ಯಾರು ಇದ್ರು ಹೇಳ ಮಗ ಅಂತ ಹೇಳಿತ್ತು. ಹೇಳ್ತೀನಿ ಬುಡಜ್ಜ ಅಂತ ಹೇಳಿ ಸುಮ್ಮನಾಗಿದ್ದೆ ನಾನು. ನಿಮ್ಗೊಂದ್ ಮಾತು ಹೇಳಿದ್ನಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ, ಯಾರಿಗೂ ಹೇಳಕ್ ಹೋಗಿರ್ಲಿಲ್ಲ. ಅವ್ ಅಜ್ಜಿ ಎಲ್ಲಿ ಮಾರಕ್ ಹೋಗುತ್ತ ರಾಮಣ್ಣ? ಮಾರ್ಕೆಟಿಗೆಲ್ಲ ತಗೊಂಡೋಗಕ್ ಹಾಕಲ್ವಲ್ಲ ಅಜ್ಜನ್ ಕೈಗೆ. ಅದಕ್ಕೆ ಹೇಳಿ ಮರನೇ ಕೊಟ್ಬಿಡೋಣ ಅಂತ ಹೇಳಿ ಅವ್ರುವೇ ಹೇಳಿದ್ರು ನನಗೆ ಹಂಗ ಅಂತವ. ನೋಡೋಣ ನಡಿಯಪ್ಪ, ಹಂಗಂದ್ಮೇಲೆ ಅವ್ ಅಜ್ಜಿ ಏನ್ ಹೇಳುತ್ತೆ ಅಂತ ಕೇಳೋಣ ನಡಿ. ಬಾರಮ್ಮಣ್ಣ, ಅಂಗಡಿ ತಗೋಕ್ ಟೀ ಕುಡ್ಕೊಂಬಿಟ್ಟು ಆಮ್ಯಾಕಿಂದ ಹೋಗಂಬ ಅವ್ರ ಮಂತಕ್ಕೆ. ಟೀ ಏನ್ ಬ್ಯಾಡ್ಕಂಡ್ ನಡಿಸಿದ್ದ? ಟೀ ಏನ್ ಬ್ಯಾಡ್ಕಂಡ್ ನಡಿಯೋ. ಒತ್ತಾಗುತ್ ನಡಿ. ಒತ್ತೇನಾಗತ್ ನಡಿ ಅಣ್ಣ. ನಡಿ, ಟೀ ಕುಡ್ಕೊಂಡು ಹೋಗಬಂದ್ ನಡಿ. ಟೀ ಕುಡಿಯಕ್ ಹೋದ್ರೆ ಒತ್ತಾಗತ್ ಕಣು. ಅಲ್ಲಿ ಮ್ಯಾಗ್ಳೂರಲ್ಲಿ ಒಂದ್ ಹೊತ್ತು ಮರಿದಾವಂತೆ. ಆ ಹೊತ್ ಮರನವೇ ವ್ಯಾಪಾರ ಮುಗಿಸ್ಕೋಬೇಕು. ವ್ಯಾಪಾರ ಮುಗಿಸ್ಕೊಂಡು ಸಂಜೆಕೊಂದ್ ಇಬ್ರಿಗೆ ಹೇಳಿದ್ನಿ. ಆ ಮಾವಿನ ಹಣ್ಣೆಲ್ಲನೂ ಬುಡ್ಸ್ಕೊಡ್ಬೇಕು ಬರ್ರಣ್ಣ ಅಂತ ಹೇಳಿ. ಅವ್ರನ್ನ ಕರ್ಕೊಂಡ್ ಬಂದು ಎಲ್ಲಾನು ಬುಡ್ಸ್ಕೊಂಡು ಬೆಳಗ್ಗೆ 5 ಗಂಟೆ 6 ಗಂಟೆಗೆ ತಗೊಂಡೋಗಿ ಮಾರ್ಕೆಟ್ ಹಾಕ್ಬೇಕು ಕಣೋ ಹಣ್ಗಳ. ಆದ್ರೂ ಮಾವಿನ ಹಣ್ಣಲ್ಲಿ ಒಳ್ಳೆ ದುಡ್ಡನ್ನೇ ಮಾಡ್ತದಿ ಕಣ್ ಬಿಡಣ್ಣ. ಕೆಜಿ ಹೆಂಗೈತಣ್ಣ ಈಗ ಮಾವಿನ ಹಣ್ಣು? ಕೆಜಿ ಹೆಂಗಿದ್ದತ್ತ 100-120 ಮಾರ್ತೀನಿ ನಾನು. ಅದೆಲ್ಲ ಕಂಡರೆ ಬರ್ತಾರೆ, ರಾಮಣ್ಣ ಅಂಗಡಿ ಅಂತ ಹೇಳಿ ಎಲ್ಲ ಕಂಡರೆ ಬರ್ತಾರಲ್ಲ. 100-120 ಮಾರ್ತೀನಿ ಕಣೋ ಅಷ್ಟಯ್ಯ. ಏನ್ ದುಡ್ಡು ಮಾಡಿದ್ರೆ ಏನ್ ತಗೊಳ ಅತ್ಲಾಗಿ. ಮಾವಿನ ಹಣ್ಣಲ್ಲೆಲ್ಲ ಹೆಂಗ್ ಗೀಟುತ್ತೆ, ಏನೋ ವ್ಯಾಪಾರ ಬಿಡ್ಬಾರ್ದಲ್ಲ ಅಂತ ಹೇಳಿ ಮಾಡ್ತೀನಿ ಆಟಯ್ಯ. ಏನೇ ಆದ್ರೂ ಪರವಾಗಿಲ್ಲ ಕಂತ ತಗೊಳ್ಳೋಣ. ಕೆಜಿ 120 ಹೋದ್ರೆ ಏನು ಹೊಸಿ ದುಡ್ಡು ಆಗುತ್ತಣ್ಣ. 10 ಗಂಟೆಗೆಲ್ಲ ಮನೆಗ್ ಬತ್ತೀಯ 2-3 ಸಾವಿರ ದುಡ್ಡು ಮಾಡ್ಕೊಂಡು. ನಡಿಸಿದ್ದ 2-3 ಸಾವಿರ ಎಲ್ಲಾಗುತ್ತೆ. ಅಲ್ಲಿ ಖರ್ಚು ಅಲ್ಗೆ ಯಾರಾಗತ್ಕೊಂಡು ನೋಡಿಯೋ. ವ್ಯಾಪಾರ ಮಾಡೋರೆಲ್ಲ ಹಂಗೆ ಕಾರಣ ಹೇಳೋದು. ಇನ್ನೇನ್ ದುಡ್ಡು ಆಗುತ್ತೆ ಅಂತಾರ. ಬನ್ನಿ ಬನ್ನಿ ಅತ್ಲಾಗಿ ಹೋಗ ಅಜ್ಜು ನೋಡೋಣ ಎಲ್ಲೈತೆ ಏನೋ. ನಡಿಯಪ್ಪ, ಅಜ್ಜು ನೋಡಕ್ ನಾನು ವ್ಯಾಪಾರ ಮಾಡ್ಕೊಂಡು ಹೋಗೋತಿಗೆ ಆಗುತ್ತೆ ನಡಿ. ಅವ್ರ ಮನೆ ಏನ್ ದೂರನೋ ಹತ್ರನೋ? ಇಲ್ಲೇ ಕಣ್ ಬಾರಣ್ಣ, ಇಲ್ಲೇ ಕಣದ್ ಬನ್ನಿ. ನಾನ್ ಬೇರೆ ಬೈಕ್ ಅಲ್ಲೇ ನಿಲ್ಲಿಸ್ಬಂದೆ ಕಣೋ, ಊರ್ ಮುಂದೆಲ್ಲಯ್ಯ. ಊರ್ ಮುಂದೆ ನಿಲ್ಲಿಸ್ಬಿಟ್ಟು ಬಂದೆ. ತಗಬರಿವಣ್ಣ, ಅಲ್ಯಾಕ್ ನಿಲ್ಲಿಸ್ಬಿಟ್ಟು ಬಂದಿ? ಯಾಕೆ ಊರೊಳಗ್ ಊರೊಳಗ್ ಬೈಕ್ ಬರಕ್ಲಾ ಅಂತ ಹೇಳಿತ್ತ ತರೋದಲ್ವೇನಣ್ಣ? ಮಕ್ಳು ಮಕ್ಳೆಲ್ಲ ಓಡಾಡ್ತಿರ್ತವೆ ಅಂತ ಹೇಳಿ ಅಲ್ಲೇ ನಿಲ್ಲಿಸ್ಬಂದೆ ಕಣ ಅತ್ಲಾಗಿ. ನೀನು ಹೆಂಗು ಅಲ್ಲೇ ಅಂಗಡಿ ಬೀದಿತ್ಲೇ ಇರ್ತೀಯ ಅಂತ ಹೇಳಿ ನೋಡ್ದೆ. ನೀನ್ ಇರ್ಲಿಲ್ವಲ್ಲ, ನಿಮ್ಮಂತಕ್ಕೆ ನಡ್ಕೊಂಡ್ ಬೋತಿದ್ದೆ ನಾನು. ಸರಿ ಸರಿ ಬಾರಣ್ಣ, ಮಂತಾನೆ ಇರುತ್ತೇನೆ ಕಣಂತ ವಜ್ಜ. ಬೋರಚೋ ಬೋರಚ. ಇದೇ ಸಿದ್ದಪ್ಪ, ಯಾರು ಇರಂಗೆಲ್ಲ ಅವ್ರ ಮಾಲ್ಲಿ. ಇರ್ತಾರ ಕಣ್ರಮ್ಮಣ್ಣ, ಒಳಗಿರ್ತಾರೆ. ದೊಡ್ಡ ಮನಗೂ ಹತ್ಕುವೆ ಹೊರಗಡೆ ಕೂಗಿದ್ದು ಒಳಗ್ ಕೇಳಕ್ಕಲ್ಲ. ಬೋರಜೋ ಬೋರಜ, ಇದ್ದೀಯ ಇಲ್ವಜ್ಜ ಒಳಗ್ ನೀನು? ಪಾಪ ಪಾಪ, ಯಾರ ಕೂಗ್ತಾವ್ರ ನೋಡು. ಯಾರ ಕೂಗ್ತಾರ ಬಿಡಜ್ಜಿ ಅತ್ಲಾಗಿ. ಆಚೆ ಕಡೆ ಓಡಾಡೋರು ತಾತನ್ ಕೂಗ್ತಾರಂಗೆ. ಒಳಗಿದ್ರೆ ಆಚೆಗೆ ಬರ್ಲಿ ಅಂತ ಹೇಳಿ. ಸುಮ್ಮನಿರೋದು ನೀನು. ಹೋಗ್ ನೋಡ್ಲ ಪಾಪ ಆಚೆ ಕಡೆ. ಯಾರು ಬಂದಾರ ನೋಡೋಗು. ನಮ್ಮ ಅಜ್ಜಿನ ಅತ್ಲಾಗೆ ನನ್ನ ಮನೆಗೆ ಇದ್ಬಿಟ್ರೆ ಸಾಕು. ಯಾರು ಬಂದು ಕೂಗಂಗಿಲ್ಲ. ನೋಡ್ಲ ಪಾಪ ಅಂತ ನನಗಂತೂ ತಲೆ ತಿನ್ನುತ್ತ ಅತ್ಲಾಗಿ. ಟಿವಿ ನೋಡಕ್ಕೂ ಬಿಡಕ್ಕಲ್ಲ. ಹೋಗ್ಲ ಪಾಪ, ಗಣ್ ಗುಡ್ಬೇಡ ಹೋಗು. ಯಾರ ತಾತ ನುಡಿಕೊಂಬಂದಾರೆ ನೋಡೋಗು. ಬಿಡಜ್ಜಿ ಅತ್ತ ಹೋಗ್ತೀನಿ. ಹೋಗ್ತಿದ್ದೀನಿ. ಯಾಕೆ ನಮ್ಮ ತಾತ ನುಡಿಕೊಂಬರ್ತಾರ ಇವರು? ನಮ್ಮ ತಾತ ಆಟಕ್ಕೆ ಹೋಗಿರುತ್ತೆ, ಸುಮ್ ಆಟಕ್ಕೆ ಹೋಗೋಣ ಹುಡಿಕೊಂಡು ಅನ್ನಕ್ಕಲ್ಲ. ನಮ್ಮ ಅಂತಕ್ಕೆ ಬರ್ತಾರೆ. ಟಿವಿ ನೋಡಕ್ಕೂ ಬಿಡಕ್ಕಲ್ಲ ಇವರು. ಯಾರು ಬೇಕಿತ್ತು ನಿಮಗೆ? ಲಾ ಪಾಪ, ನಿಮ್ ತಾತ ಇಲ್ವೇನೋ? ಈಟೊಂದ್ ತರಿಕ್ ಹೋಗಿರು ಆಚಿಗೆ ಬರ್ದಂಗೆ ಏನೋ ಮಾಡ್ತಿದ್ದೆ. ನಮ್ಮ ತಾತ ತೋಟಕ್ಕೆ ಹೋಗೈತೆ. ಮನೆಗಿಲ್ಲ ನಮ್ಮ ತಾತ. ಮನೆಗೆ ಯಾರು ಇಲ್ವೇನೋ ದೊಡ್ಡರು? ನಮ್ಮ ಅಜ್ಜಿ ಐತೆ, ನಮ್ಮ ಅಮ್ಮ ಐತೆ. ನಮ್ಮ ತಾತ ತೋಟಕ್ಕೆಲ್ಲ ಹೋಗಿರ್ಬೇಕು. ಕರಿಯೋ, ಅಜ್ಜಿ ಕರಿಯ ನೋಡೋಣ, ಕೇಳೋಣ ಅಜ್ಜಿ ಎಲ್ಗೋಯ್ತು ತಾತ ಅಂತ ಹೇಳಿ. ಅಜ್ಜಿ ಅಜ್ಜಿ, ನಿನ್ನನ್ನ ಕರೀತಾರ ಬಾರಜ್ಜಿ ಇಲ್ಲಿ.
ಇದ್ಯಾಕ್ ರಾಮಣ್ಣ ಈಡ್ ದೂರ ಬಂದುದಿ ಬಂದು ಕೂತ್ಕೊಂಡ್ ಮಾತಾಡ್ತಾನೆ ನಿಂತ್ಕೊಂಡ್ ಮಾತಾಡ್ತಿದ್ಯಲ್ಲ ಅಣ್ಣ ನೀನು ಯಾರೋ ಬಂದವ್ರೆ ಹೋಗ್ಲ ಪಾಪ ಹೇಳಿ ನೋಡ್ಕೊಂಡ್ ಬರಲ್ಲ ಅಂತ ಹೇಳಿ ಕಳ್ಸುದ್ದೆ ನಾನು ಅಲ್ಲ ಪಾಪ ರಾಮಣ್ಣ ಬಂದದೆ ಅಂತ ಕೂಗ್ಬಾರ್ದೇನ ನನ್ನ ಅಜ್ಜನ್ ನೋಡೋಣ ಅಂತ ಹೇಳಿ ಬಂದೆ ಕಣ್ಗವ್ರಜ್ಜಿ ಎಲ್ಗೋಯ್ತು ನಮ್ಮ ಅಜ್ಜ ನಿಮ್ ಅಜ್ಜಿನ ಎಲ್ಲೋ ಆಗಿರುತ್ತೋ ಅಂಗಡಿ ಬೀದಿಗ ಎಲ್ಲ ತೋಟಕ್ಕ ಹೋಗಿರುತ್ತೆ ಬಾ ಇಲ್ಲಿ ಕುತ್ಕೊಂಡ್ ಇಲ್ಲಿ ಟೀ ಇಡ್ಕೊಂಡ್ ಬರುತ್ತ ನನ್ ಸೊಸೆ ಕುತ್ಕೊಂಡ್ ಬಾರೋ ಟೀ ಕುಡ್ಕೊಂಡು ಹೋಗುವಂತೆ ಟೀ ಏನ್ ಬ್ಯಾಡ ಕಣ್ಗವ್ರಜ್ಜಿ ಒತ್ತಾಗುತ್ತೆ ಹೋಗ್ಬೇಕು ನಾನು ಇದ್ಯಾಕ್ ರಾಮಣ್ಣ ಹಿಂಗ ಅವಸರ ಮಾಡ್ತದಿ ಕುತ್ಕೊಂಡ್ ಬಾ ಟೀ ಕುಡ್ಕೊಂಡು ಹೋಗುವಂತೆ ಕುತ್ಕೊಂಡ್ ಬಾ ಅಣ್ಣ ಬಾರಣ್ಣ ನೀವು ಕುತ್ಕೊಂಡ್ ಬರ್ರಣ್ಣ ಇಲ್ಲ ಕಣಜಿ ಹೋಗ್ಬೇಕು ಒತ್ತಾಗುತ್ತೆ ನಿಮ್ಮ ಅಜ್ಜ ನಮ್ಮ ಮಾವಿನ ಮರ ಕೊಡ್ತೀನಿ ಅಂತ ಹೇಳಿತ್ತು ಅಂತ ಹೇಳಿ ರಾಮಣ್ಣನಿಗೆ ಹೇಳಿತ್ತು ಅದಕ್ಕೆ ಹೇಳಿ ಬಂದೆ ಕಣಜಿ ನಾನು ಮಾವಿನ ಮರ ಕೊಡ್ತೀವಿ ಕಣಂತೆ ಬಾರಣ್ಣ ಬಾರಮ್ಮಣ್ಣ ನೀ ಕುತ್ಕೊಂಡ್ರೆ ಆವಣ್ಣ ಕುತ್ಕತ್ತದೆ ಬಾ ಟೀ ಕುಡ್ಕೊಂಡು ಹೋಗ್ರಂತ ಬಾ ಕುತ್ಕೊಂಡ್ ಬಾ ಇವಜ್ಜಿನ್ನೇನು ಟೀ ಕುಡಿಯಕಂಟ ಬುಡಕ್ಲ್ಕಂದ್ರಮ್ಮಣ್ಣ ಬಾ ಕುತ್ಕೊಂಡನ ಟೀ ಕುಡ್ಕೊಂಡು ಹೋಗನ್ ಬಾತ್ಲಾಗಿ ಒತ್ತಾಗತ್ ಕಾಣಿಸಿದ್ದ ನನ್ಗೆ ಒತ್ತಾಗುತ್ತೆ ಬಿರ್ಬೇನು ಕುಡ್ದು ನಡಿಯೋ ತೋಟಕ್ಕೆ ಹೋಗನತ್ಲಾಗಿ ಅವಜ್ಞೆ ಹಂಗೋ ತೋಟದಾಗೆ ಐತಿ ಅಂತ ಹೇಳ್ತೈತಲ್ಲ ಹುಡ್ಗ ಸರಿ ಬಾತ್ಲಾಗಿ ತೋಟಕ್ಕೆ ಹೋಗನ ಟೀ ಕುಡ್ದು ಮಂಜಿ ಸಿದ್ದಣ್ಣ ಬಂದದ ಒಂಚೂರು ಟೀ ಇಡ್ಕೊಂಬಾರಮ್ಮ ಇಲ್ಲಿ ಸರಿ ಕಣತೆ ಮಾಡ್ತಿದೀನಿ ಕುತ್ಕೊಂಡಕ್ಕೆ ಹೇಳಿ ರಾಮಣ್ಣನ್ನ ಇನ್ನೇನ್ ರಾಮಣ್ಣ ಸಮಾಚಾರ ಮನೆಯಲ್ಲ ಮಕ್ಕಳೆಲ್ಲ ಚೆನ್ನಾಗಿದಾವೇನೋ ಕಣಜ್ಜಿ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಆರಾಮಾಗಿದ್ದಾರೆ ನೀನ್ ಚೆನ್ನಾಗಿದ್ದೇನಾಜಿ ಅಯ್ಯೋ ಹೆಂಗೋ ಹಿಂಗಿದ್ದೀನಿ ಕಣೋ ನೀನೇನ ಮನೆ ಕಡೆಗೆ ಬರೋದೇ ಬಿಟ್ಟಪ್ಪ ಅತ್ಲಾಗಿ ಬರ್ದಾನೆ ಏನಾಜಿ ಬತ್ತುನಿ ಅದ್ನೇ ಅಲ್ಲೆಯ ಅಂಗಡಿ ಬೀದಿಲ ಸಿಗ್ತದೆ ಆಟತ ಸಿಗುತ್ತಲ್ಲ ಮಂತಕ್ಕೆ ಬರಕ್ಕಲ್ಲ ಹಂಗೆ ಮಾತಾಡ್ಸ್ಕೊಂಡು ಹಂಗೆ ಹೋಗ್ತೀನಿ ಅತ್ಲಾಗಿ ಪಾಪ ಏನ್ ಓದ್ತಿದ್ಯಾ ನೀನು ನಿನ್ ಹೆಸ್ರೇನು ಹೌದೇನು ಮಂಜ ಅಂತ ನಿನ್ ಹೆಸ್ರು ಭಾರಿ ಚೆನ್ನಾಗೈತೆ ಕಣೋ ನಿನ್ ಹೆಸ್ರು ಯಾರೋ ಕಟ್ಟಿದ್ ನಿನ್ಗೆ ಹೆಸ್ರ ಓಹೋ ಭಾರಿ ಚೆನ್ನಾಗಿರೋ ಹೆಸ್ರೇ ಕಟ್ಟಕೊಂಡ್ಬಿಡು ಭಾರಿ ಚೆನ್ನಾಗೈತೆ ಕಣೋ ಹೆಸ್ರು ಮಾತ್ರವ ಏನ್ ಸಿದ್ದಣ್ಣ ಮಂತಕ್ ಬಾರ್ದೆ ಬಿಟ್ಬಿಟ್ಟೆ ನಾನು ನಮ್ಮ ಅತ್ತು ಮಾತಾಡ್ಕತಿರ್ತೀವಿ ಸಿದ್ದಣ್ಣ ದಿನಕ್ಕೊಂದ್ಸಲ ಮಂತಕ್ ಬರೋದು ಈಗ ಯಾಕೆ ನಮ್ಮ ಮಂತಕ್ಕೆ ಬರಕಲ್ವಲ್ಲ ಅಂತ ಬರ್ದಾನೆ ಏನ್ ಮಗ ಬತ್ತುನಿ ನಿಮ್ಮ ಮಾವ ಎಲ್ಲಿರುತ್ತೋ ಅಲ್ಲಿರ್ತೀನಿ ನಾನುವಿ ಇನ್ನೇ ನಿಮ್ಮ ಮಾವನೇ ತೋಟತ್ತವ ಅಂಗಡಿ ಬೀದಿಲೆಲ್ಲ ಸಿಗ್ತದೆ ಟೀ ಪೈ ಕುಡ್ಕೊಂಡು ಅಲ್ಲೇ ಮಾತಾಡ್ತೀವಿ ಕಣ ಮಾತ್ಲಾಗಿ ಇನ್ಯಾಕ್ ಬರಕ್ ಹೋಗಣ ನಿಮ್ಮ ಮಾವ ಏನ್ರಲ್ಲಿ ಎಲ್ಲೂ ಕಾಣ್ಲಿಲ್ಲ ಅಂದ್ರು ಮಾತ್ರ ಮಂತಕ್ ಬತ್ತುನಿ ಓಹೋ ಹಂಗೆ ಮಾವಯ್ಯ ನುಡಿಕೊಂಬರೋರು ನೀವು ಅಲ್ಕಂಡ್ಸಿದ್ದಣ್ಣ ಅವ್ರ ಯಾರು ಕರ್ಕೊಂಬಂದಿಯಲ್ಲ ಅವರು ಮಾವಿನ ಮರ ತಗೊಂಡರ್ ಕಣಮ್ಮ ಮಾವಿನ ಹಣ್ಣು ಕೊಡ್ತೀನಿ ಅಂತ ಹೇಳಿತ್ ನಿಮ್ಮ ಮಾವ ಅದಕ್ಕೆ ಹೇಳಿ ಕರ್ಕೊಂಬಂದದ್ದಿ ಸರಿ ಕಣ್ಸಿದ್ದಣ್ಣ ಟೀ ಕುಡಿತೀರಿ ತಿಂಡಿ ಮಾಡ್ತೀನಿ ತಿಂಡಿ ತಿನ್ಕೊಂಡು ಹೋಗರಂತೆ ಮಾವಯ್ಯನ ಆಟೋದಿಗೆ ಬರುತ್ತಿಲ್ಗೆಯ ಬೇಡ ಕಣಮ್ಮ ಟೀನೇ ಕುಡಿದಂಗ ಹೋಗ್ತದ್ದು ಈ ಗೌರಜ್ಜಿ ಮುಂದಕ್ ಮೂರ್ ಅಜ್ಜ ಬಿಡ್ದಂಗ ಅಡ್ಡೆ ಹಾಕ ನಿಂತ್ಕೊತ್ತು ಅದಕ್ಕೆ ನಿಂತ್ಕೊಂಡಿದ್ವಿ ತಿಂಡಿ ಗಿರಾಕಲ್ಲ ಕಣಮ್ಮ ಒತ್ತಾಗುತ್ತೆ ಹೋಗ್ತಿ ಕಣ ಸುಮ್ನಿ ನೀನು ತಿಂಡಿ ಏನ್ ಮಾಡ್ಬೇಡ ನೀನು ಪಾಪ ಸುಮ್ನಿರು ಅವ್ರ ಮುಂದೆಲ್ಲ ಹಂಗ ಮಾತಾಡಬಾರ ಸುಮ್ನಿರೋ ನೀನು ಸುಮ್ನಿರ್ಲ ಪಾಪ ಅವ್ರ ಏನಾರ ಮಾತಾಡ್ಕೊಳ್ಳಿ ಸುಮ್ನಿರು ಈ ಹುಡುಗ ನೋಡಿ ಹೆಂಗ್ ಮಾತಾಡುತ್ತೆ ಅಂತ ಕೇಳಿಸ್ಕೊಂಡ್ರಿ ಸುಮ್ನಿರೋ ಸುಮ್ನಿರೋ ಸಾಕ್ ಸುಮ್ನಿರು ಅವ್ರು ಹೋದ್ಮೇಲೆ ಮಾತಾಡೋಣಂತೆ ಸುಮ್ನಿರು ಸಿದ್ದಣ್ಣ ನಮ್ ಕಡೆಗೆ ನೋಡ್ತಾವನೆ ಸುಮ್ನಿರು ಏನ್ ಗೌರಾಜಿ ಮೊಮ್ಮಗ್ನು ನೀನು ಹಿಂಗ್ ಪಿಸಿ ಅಂತಿದಿರಿ ಏನಂತಾವ್ ನಿನ್ ಮೊಮ್ಮಗ ಏನು ಅಂತಿಲ್ ಕಣ್ಸಿದ್ದ ಮಾವನಣ್ಣ ನನ್ಗೊಂದೆರಡು ತಗೊಂಬರಕ್ ಹೇಳಜ್ಜಿ ಅಂತ ಹೇಳ್ತಾವ್ನಿ ಕೊಡ್ ಕಳಿಸ್ತೀವಿ ಸುಮ್ನಿರೋ ಕೊಡ್ ಕಳಿಸ್ತೀವಿ ಸುಮ್ನಿರು ಒಂದ್ಯಾಕೆ ಒಂದ್ ಟ್ರೈನೇ ಕೊಟ್ ಕಳಿಸ್ತೀನಿ ಮನೆಗೆ ನಾನು ಯಾರ ಮಾವಿನ ಮರ ಮಾಡ್ಕೊಂಡ್ರುವೆ ಒಂದೊಂದ್ ಟ್ರೈ ಅವ್ರ ಮನೆ ಕೊಟ್ಬಿಡ್ತೀನಿ ಕಣ್ ಸುಮ್ನಿರೋ ನಿಮ್ ಅಜ್ಜ ಬಿಡುತ್ತೆ ನಾವು ಕೊಡ್ಲಿಲ್ಲ ಅಂದ್ರೆ ನಿನಗ್ ಇಷ್ಟ ಆಗಿದ್ ಯಾವ ತಾನೇ ಬಿಡ್ತದ ನಿಮ್ ಅಜ್ಜ ನನ್ನ ಮೊಮ್ಮಗಂಗ್ ಬೇಕು ಕೊಡ್ರಯ್ಯ ಅಂತೇಳಿ ಕಿತ್ಕೊಂಡಾರ ಬಂದ್ಬಿಡುತ್ತೆ ಕೊಡ್ಲಿಲ್ಲ ಅಂದ್ರೆ ಸಿದ್ದಣ್ಣ ಇನ್ನು ನೋಡವ್ನೇನು ಬೆಟ್ಟ ಬೇಕು ಅಂದ್ರೆ ತಾತ್ನು ಅವನು ಸೇರ್ಕೊಂಡ್ಬೇಕಾದ್ರೆ ಬೆಟ್ಟನೇ ಉಂಡಿಸ್ಬಿಡ್ತಾರ ಅವ್ರು ಅಂತಾರವ್ರು ಅವನಿಗೆ ಏನ್ ಬೇಕು ಅಂದ್ರೆ ಅಜ್ಜಿ ತಾತ ಮೊದ್ದಿರ್ತಾರೆ ಏನಾರ ತಗೊಡಕಾಲಿ ಏನಕ್ಕಾಲಿ ಅವ್ರ ಅಜ್ಜಿ ತಾತ ಮುಂದಿರ್ತಾರೆ ಒಬ್ನೇ ಮೊಮ್ಮಗಲ್ವೇನಮ್ಮ ಆಸೆ ಜಾಸ್ತಿ ಅವ್ರಿಗೂ ಏನೇ ಹೇಳ್ಸಿದ್ದಪ್ಪ ನೀನು ಒಬ್ರೇ ಆಗ್ಲಿ ಇಬ್ರೇ ಆಗ್ಲಿ ನಮ್ಮ
ಮಂಜಣ್ಣನ್ ಬುಟ್ ಮಾಡಲ್ಲ ನಮ್ಮ ಮಂಜಣ್ಣ ಅಂದ್ರೆ ಈ ಊರಾಗ ಯಾರು ಇಲ್ಲ ಅಂತ ಮೊಮ್ಮಗ ನನ್ಗ ಅವನು. ಓಹೋ ಸುಮ್ನಿರಾಜಿ ಸುಮ್ನಿರು. ನಿನ್ ಮೊಮ್ಮಗ್ನಂತ ಮೊಮ್ಮಗ್ ಎಲ್ಲಾರ ಸಿಗ್ತಾನ? ಸುಮ್ನಿರಾಜಿ ಜಾಸ್ತಿ ಹೋಗ್ಲಬೇಡ ಅವನ್ ಬಗ್ಗೆ ಯಾವ. ನಿಂಗ್ ಗೊತ್ತಿಲ್ ಕಾಣ್ಸಿದ್ದಣ್ಣ. ಒಂದ್ 2 ದಿನ ನಮ್ಮ ಮನೆಗಿದ್ ನೋಡು ಹೆಂಗೆ ನನ್ನ ಮೊಮ್ಮಗ ಅಂತ ಹೇಳಿ. ಬಾರಿ ಒಳ್ಳೆ ಬುದ್ಧಿ ಐತ್ ಕಣೋ ಅವನಿಗೆ. ಏನ್ ಮಾಡ್ಸಿದ್ ಬುದ್ಧಿ ಅವನಿಗೆ. ಪರವಾಗಿಲ್ಲ, ನಮ್ಮ ಅಜ್ಜಿ ಯಾರು ಬಂದ್ರೆ ನನ್ನನ್ನ ಹೊಗಳುತ್ತೆ. ಅದಕ್ಕೆ ನಾನು ಚಿನ್ನದ ಅಜ್ಜಿ ಇದು ಅಂತ ಹೇಳೋದು ನಾನು. ನಮ್ಮ ಅಜ್ಜಿನೇ ಸರಿ, ಎಲ್ಲರ ಮುಂದೆನೂ ನನ್ನ ಹೊಗಳುತ್ತದೆ. ಇದೇನ್ಲ ಪಾಪ, ಅವಾಗಿಂದ ನೋಡ್ತಿದ್ದೀನಿ ಬಾಯಿ ಬುಟ್ಟೆ ಮಾತಾಡಕಲ್ ನೀನು. ಮೂಗಲ್ಲೇ ಗೊಣಗುಡ್ತೀಯಲ್ಲೋ. ಯಾಕೆ ಗೊಣಗುಡ್ತಿ ಮೂಗಲ್ಲಯ್ಯ? ಬಾಯಿ ಬಿಟ್ಟು ಮಾತಾಡೋ. ಯಾರ ಬಂದ್ಬಿಟ್ರೆ ಹಂಗೆ ಕಣಣ ಅವನು. ಯಾರ ಬಂದ್ಬಿಟ್ರೆ ನಾಚ್ಕಂತಾನ ಅವನು. ನಾನು ಸೇರ್ಬಿಟ್ಟು ಎತ್ಲಾಗೂ ಹೋಗಲ್ಲ. ಗೊಣಗುಡ್ಕೊಂಡ್ ಮಾತಾಡೋದೇ ಅವನು. ಲಾ ಪಾಪ ನಾಚ್ಕಣದ ಯಾಕೋ? ಯಾರ್ ಬರ್ಲಿ ಯಾರ್ ಬರ್ದೇ ಇರ್ಲಿ ಕಡಕ್ಕಾಗಿ ಮಾತಾಡ್ಬೇಕಣೋ ನೀನು. ಕಡಕ್ಕಾಗಿ ನಾನೇನೋ ಮಾತಾಡ್ತೀನಿ, ನಮ್ಮ ಅಜ್ಜಿ ಬಿಡ್ಬೇಕಲ್ಲ. ಅಲ್ಲಲ್ಲೇ ಜಿಂಟ್ ಬಿಡುತ್ತಿ. ಮಾತಾಡ್ಬೇಡ ಕಣೋ ಅಂತ ಹೇಳಿ ನಾವು ಏಟೋ ಹೇಳ್ತೀವಿ ಅವನಿಗೆ. ಮಾತಾಡೋ ಕಡಕ್ಕಾಗಿ ಅಂತ ಹೇಳಿ ಅವ್ರ ಹಂಗೆ ಅವನು ನಾಚ್ಕಂತಾನೆ. ಬೇಕಾದ್ರೆ ಯಾರು ಇಲ್ದಿದ್ದ ಟೈಮಾಗ ಅವನ ತಾತ ಅವನು ಇದ್ದಿದ್ದ ಟೈಮಾಗೆ ಮನೆ ದೊಡ್ಡಾರಿಸ್ತಾರೆ ಇಬ್ರುವೆ. ನಮ್ಮ ಅಜ್ಜಿನೂ ಒಂದೊಂದು ಸುಳ್ಳು ಹೇಳುತ್ತೆ. ಮಾತಾಡ್ಬೇಡ ಕಳ್ಳ ಪಾಪ ಅಂತ ನನ್ಗೆ ಜಿಂಟುತ್ತೆ. ಈಗ ನೋಡ್ರೆ ಹಿಂಗಂತ ಹೇಳುತ್ತೆ. ಅಜ್ಜಿ ತಾತ ಬದೈತ್ ನೋಡ ಅಜ್ಜಿಯಲ್ಲಿ. ಎಲ್ಲ ಪಾಪ ಎಲ್ಲಿ ಬದೈತ ನಿಮ್ ತಾತ? ಅಲ್ಲ ಬದೈತೆ ಅಲ್ಲಿ ನೋಡಜ್ಜಿ ಬದೈತೆ. ಯಾರೋ ಕಾಣೆ ಈಟೊಂಜಾರ ಕೂತಾರಲ್ಲಪ್ಪ ನಮ್ಮ ಅಂತವ. ಯಾಕೆ ಬಂದಾರಪ್ಪ ಇವ್ರು ಅಲ್ಲವ? ಈ ವಣ್ಣಿ ಆ ಊರು ಎಲ್ಲ ನೋಡ್ದಂಗದಲ್ಲಿ ಈ ವಣ್ಣಮ್ಮ. ಇದ್ಯಾಕ್ ಸಿದ್ದ ಈಟ್ ತೂರ ಬಂದದ್ದಿ? ತೋಟಕ್ಕನು ನೋಡ್ದೆ, ಅಂಗಡಿ ತನ ನೋಡ್ದೆ, ಅಂಗಡಿ ತಕ್ಕು ಬರ್ದಂಗೆ ಇಲ್ಲಿಗೆ ಬಂದಿದ್ಯಲ್ಲೋ. ನಿನ್ ಮಾವಿನ ಮರ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಅಜ್ಜ, ಅದಕ್ಕೆ ಕರ್ಕೊಂಬಂದಿ. ಓ ಹೌದೇನೋ? ನಿನ್ ತೋಟಕ್ಕೆ ತಕ್ಕ ಬರೋದು ಬಿಟ್ಟು ಇಲ್ಲಿ ಕೂತಿದ್ಯಲ್ಲೋ ನೀನು. ನಾನ್ ತೋಟದಿಂದಾನೆ ಬಂದೆ. ನಾನು ನಿನ್ನ ಬೈಕೊಂಬಂದೆ ಕಣು. ಅಂಗಡಿ ತನೂ ಸಿಕ್ಕಿಲ್ಲ, ಇವ್ನು ತೋಟಕ್ಕೂ ಬಂದಲ್ವಲ್ಲ ಯಾಕೆ ಇವತ್ತು ಅಂತ ಹೇಳಿ ಬೈಕೊಂಬತ್ತದ್ದಿ. ನೀನು ತೋಟದಕ್ಕೆ ಕರ್ಕೊಂಬರೋದಲ್ವೇನು? ತೋಟದಕ್ಕೆ ಹೋಗೋಣ ಅಂತೇಳಿ ಹೇಳ್ತು ರಾಮಣ್ಣ. ನಾನೇ ಮಂತ ನೋಡ್ಕೊಂಡು ಹೋಗಂ ಬಾರೋಣ ಅಂತೇಳಿ ಕರ್ಕೊಂಬಂದಿ. ಗೌರಾಜಿ ಟೀ ಇರ್ತೀನಿ ಕುತ್ಕೊಂಬಾಗ ಅಂತೇಳಿ ಕುಣಿಸ್ಕತ್ತು. ಇಲ್ಲ ನಾವು ಹೊತ್ಲಕ್ ತೋಟದಕ್ಕೆ ಬಂದ್ಬಿಡೋ ಈಟತ್ತಿಗೆ. ಹೆಂಗ ಪಾಡಾಯ್ತು ತಗೊಳ್ಳೋ. ಟೀ ಕುಡ್ಕೊಂಡು ಕೂತಿದ್ದಿ ಸುಮ್ನಿರು. ತಿಂಡಿ ತಿನ್ಕೊಂಡು ಹೋಗೋಣಂತೆ. ಕೂತ್ಕ. ಅಣ್ಣ ಚೆನ್ನಾಗಿರಿ ಅಣ್ಣ. ನಾನು ಯಾವತ್ತು ನಿಮ್ಮನ್ನ ನೋಡಲ್ಲ. ಬೇಜಾರು ಮಾಡ್ಕೋಬೇಡಿ ಕಣಣ್ಣ. ಜಾಸ್ತಿ ಹೊತ್ತು ಕಾಯಿಸ್ಬಿಟ್ಟೆ ಅಂತ ಹೇಳಿ ತೋಟಕ್ಕೆ ಹೋಗಿದ್ದೆ. ತೋಟದಿಂದ ಬರೋದು ಈಟ ತಾತು ಕಣಣ್ಣ. ಇಲ್ಕಂಡ್ ಬಾರಜ್ಜ, ನಾನ್ ಯಾಕೆ ಬೇಜಾರು ಮಾಡ್ಕೊಂಡ್ ಬನ್ನಿ. ಬಂದು ನಿಮ್ ಸೊಸೆ ಟೀ ಕೊಡ್ತು ಇಲ್ಲೇ ಕೂತ್ಕೊಂಡು. ನಾನ್ ಯಾಕೆ ಬೇಜಾರು ಮಾಡ್ಕೊಂಡ್ ಬನ್ನಿ. ಸಿದ್ದಪ್ಪ ನೆನ್ನೆಲೆ ಒಂದ್ ಮಾತು ಹೇಳ್ಬಿಟ್ಟಿದ್ರೆ ಹಿಂಗಿಂಗ್ ಕರ್ಕೊಂಬೋತೀನಿ ನಾಳಿಕೆ ಅಂತವ ನನ್ ಮಂತಕ್ಕೆ ಇರಿನ್ ಕಣಣ್ಣ. ಸಿದ್ದಪ್ಪ ಏನು ಹೇಳಲ್ಲ. ಹಂಗಾಗಿ ನಾನು ಎದ್ದಾನೆ ತೋಟಕ್ಕೆ ಹೋದಿ. ನನ್ಗೆ ಹೇಳಿಲ್ ಕಣಜ್ಜ ಅವರು, ನನ್ಗೆ ಹೇಳಲ್ಲ. ನಾನು ಅಂಗಡಿ ಬೀದಿಗೆ ಅಂತೇಳಿ ಬತ್ತಿದ್ದೆ. ನನ್ ನುಡಿಕೊಂಡು ಅವರು ಬತ್ತಿದ್ರು. ಇದ್ಯಾಕಣ್ಣ ಹಿಂಗ್ ಬತ್ತಿದ್ಯಾ ಅನ್ನೋದ್ ಹಂಗಂದ್ರು. ಮಾವಿನ ಮರ ನೋಡಕ್ ಬಂದೆ ಕಣ ಅಂತ ಹೇಳಿ ಆವಾಗ್ಲೇ ನಿಮ್ ಅಂತಕ್ ನಾ ಕರ್ಕೊಂಬಂದದ್ದು. ಇಲ್ಲ ನಾನು ನನ್ಗೆ ಎಲ್ಲಿ ಗೊತ್ತಜ್ಜ. ಹಂಗೇನಾರ ಗೊತ್ತಿದ್ರೆ ನೆನ್ನೆ ನೀನು ಸಿಕ್ಕಿದ್ದಲ್ಲ ನನ್ಗೆ, ಅಲ್ಲೇ ಹೇಳ್ತದ್ದೆ ಹಿಂಗಿಂಗ್ ಬತ್ತಾರ ಕಣಣ್ಣ ರಾಮಣ್ಣ. ಮಾವಿನ ಮರ ನೋಡಕ್ ಬರುತ್ತೆ ಅಂತ ಹೇಳು ನಾನು. ಹೌದೇನ್ ಸಿದ್ದಪ್ಪ, ನಿನ್ಗೂ ಹೇಳತ್ತಿಲ್ವಿ ಇವ್ರು? ನನ್ಗೇನ್ ಗೊತ್ತು. ಹೇಳವ್ರೆ ನೀನೆಲ್ಲ ಮರ್ತ್ಕೊಂಡಿದ್ದೀನಿ ನನ್ಗೆ ಹೇಳದ ಅನ್ಬಿಟ್ಟಂಗ ಅಂದೆ ಕಣ ನಾನು. ನಾನು ಏನ್ ಹೇಳಿತ್ತಿಲ್ ಕಣಜ್ಜ. ಬ್ಯಾಗ್ಳೂರಲ್ಲಿ ಒಂದ್ 20 ಮರಿದ್ವಂತೆ. ಅವಣ್ಣು ಒಂದ್ ಅಣ್ಣ ಫೋನ್ ಮಾಡಿತ್ತು, ಹಿಂಗವೇ ಬಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಸಿದ್ದಪ್ಪನು ಬೇರೆ ಅವತ್ತು ಹೇಳಿದ್ನಲ್ಲ, ಅದಕ್ಕೆ ಅತ್ಲಾಗ 2 ಒಂದೇ ದಿವ್ಸ ವ್ಯಾಪಾರ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಅಲ್ಲೇ ಊರ್ ಮುಂದೆ ಬೈಕ್ ಹಾಕ್ಬಿಟ್ಟು ನಡ್ಕೊಂಡ್ ಬತ್ತದ್ದೆ. ಸಿದ್ದಪ್ಪನು ಅಂಗಡಿ ಬೀದಿಗೆ ಅಲ್ಲೇ ಬತ್ತಲ್ಲ, ಹಂಗೆ ಮಾತಾಡ್ಕೊಂಡು ನಿಮ್ಮಂತಾಗ ಬಂದು. ಸರಿ ತಗೊಳ್ಳೋಣ. ಎಲ್ಲಿಗೆ ಬಂದ್ರೇನು? ನಡ್ರಿ ತಿಂಡಿ ತಿನ್ಕೊಂಡು ತೋಟಕ್ಕೆ ಹೋಗೋಣಂತೆ. ತಿಂಡಿ ತಿನ್ ನಡ್ರಿ. ಬ್ಯಾಡ್ ಕಣಜ್ಜ, ತಿಂಡೇನ್ ಬೇಡ. ನಾನು ಈಟೊತ್ಕೆ ಅಂತ ತಿಂಡಿ ತಿನ್ನಕಲ್ಲ. ಬನ್ನಿ ತೋಟಕ್ಕೆ ಹೋಗೋಣ. ನಡಿಯಪ್ಪ ನಡಿ ಒಂಚೂರ. ತಿಂಡಿ ತಿನ್ನಿವಂದ್ ನಡಿ. ಅಮ್ಮನೇನ್ ತಿಂಡಿ ಗಿಂಡಿ ಮಾಡಕ್ಕಲ್ಲ. ಬೆಳಿಗ್ಗೆನೆ ಮುದ್ದೆ ಮಾಡಿಸ್ಬಿಡ್ತೀನಿ ನಾನು. ಮುದ್ದೆ ಉಂಡ್ರೆ ಸಂಜೆ ಗಂಟೆ ಹಸುವಾಕಲ್ಲ ಅಂತೇಳಿ ಮುದ್ದೆ ಮಾಡಿಸ್ತೀನಿ. ನಡೀರಿ ಒಂದ್ ಮುದ್ದೆ ಉಣ್ಣಿ. ಬ್ಯಾಡ್ ಕಣಜ್ಜ, ನಾನೇನು ಉಣ್ಣಲ್ಲ. ನಾನೇನು 10 ಗಂಟೆ ಮೇಲಯ್ಯ. ಈಟೊತ್ಕೆಯಲ್ಲಿ ನಾನು ಉಣ್ತೀನಿ. ನಡ್ರಿ ಎತ್ಲಾಗ ತೋಟಕ್ಕೆ ಹೋಗೋಣ. ಕೂತ್ಕೊಳ್ರಣ, ಕೂತ್ಕೊಳ್ಳಿ. ಮುದ್ದೆ ತಿರುಗ್ತದೀನಿ, ಊಟ ಮಾಡ್ಕೊಂಡು ಹೋಗ್ರನ್ ಕೂತ್ಕೊಳ್ಳಿ. ಇಲ್ ಕಣಮ್ಮ ಹೋಗ್ಬೇಕು, ಒತ್ತಾಗುತ್ತೆ ಅಂತ ಹೇಳಿ ರಾಮಣ್ಣ ಆಗ್ಲೇ ಹಿಂಸೆ ಕೊಡ್ತಿತ್ತು. ಟೀ ಕುಡಿಯಕ್ಕೂ ಕುತ್ಕೊಳ್ದಂಗೆ ಹೋಗೋಣ ಅಂತ ಹೇಳಿ. ಗೌರಜ್ಜಂಗ್ ಅಂತ ಹೇಳ್ತಲ್ಲ ಅಂದ್ಬಿಟ್ಟು ಕೂತ್ಕೊಂಡೆ. ಒತ್ತಾಗುತ್ತೆ ಹೋಯ್ತಿವಿ. ಕೂತ್ಕ ಸಿದ್ದಪ್ಪ, ಬಂದಾಗೆಲ್ಲ ಬರೀ ನಾನು ಒತ್ತಾಗುತ್ತೆ ಅನ್ನೋದು ಹೇಳ್ತೀನಿ.
ಸೊಸೆ ಮುದ್ದೆ ಮಾಡೋದೆ, ನಡಿ ಮುದ್ದೆ ಉಣ್ಕೊಂಡು ಹೋಗರ ಅಂತಿ. ಥೋ, ನಾನ್ ಯಾಕೆ ಅಜ್ಜಿ ಬೇಜಾರ್ ಮಾಡ್ಕೊಳ್ಳೋಣ? ನಾನ್ ಯಾಕೆ ಬೇಜಾರ್ ಮಾಡ್ಕೊಳ್ಳೋಣ? ನಾನು ನಿಮ್ಮಂತ ಹಳ್ಳಿ ಅನ್ನಕಂದ್ ಸುಮ್ನಿರಾಜಿ. ನಾನೊಂಚೂರು ಮ್ಯಾಗ್ಳೂರ್ಗೂ ಹೋಗಿ ವ್ಯಾಪಾರ ಮುಗಿಸ್ಕೊಂಡ್ ಬರ್ಬೇಕು. ನಾನೇನ್ ಈಗ್ಲೇ ತಿನ್ನಲ್ ಕಣಜಿ, ನಾನ್ ತಿನ್ನೋದೆ 10 ಗಂಟೆ ಮ್ಯಾಲೆ. ನಾನೇನ್ ಬೇಜಾರ್ ಮಾಡ್ಕೊಳಕ ಸುಮ್ನಿರಾಜಿ ನೀನು. ಅಜ್ಜ ಹೋಗೋದೇನಜ್ಜ ತೋಟಕ್ಕೆ ಹತ್ಲಾಗಿ ಒತ್ತಾಗುತ್ತೆ. ಉಂಕಂದ್ ನಡೀರಪ್ಪ ಹತ್ಲಾಗಿ ಒಂಕಂದ್ ನಡೀರಿ. ನೀವ್ ಮುಂದ್ ನಡೀತೀರಿ, ನಾನು ಇಲ್ಲಿಂದ ಬತ್ತೀನಿ. ಥೋ, ಬಾರಜ್ಜ ಹತ್ಲಾಗ ಜೊತೆಗೆ ಹೋಗೋಣ. ನೀನ್ ಬರೋ ಲೇಟ್ ಆಗುದ್ ಬಾತ್ಲಾಗ ಜೊತೆಗೆ ಹೋಗೋಣ. ಥೋ, ನೀನ್ ಮುಂದ್ ನಡೀತಿರ್ಸಿದ್ದಪ್ಪ, ನಾನು ಹಿಂದಿನ ಬತ್ತನ್ ನಡಿ, ನೀನ್ ಮುಂದೆ. ಸರಿ ಕಣಜ್ಜ, ಆಯ್ತು. ಬಿರ್ಬಿನು ಬಂದ್ಬಿಡ್ ಮತ್ ನೀನು. ಯಾರ ಸಿಕ್ಕಿದ್ರು ಅಂತ ಹೇಳಿ ಮಾತಾಡ್ಕೊಂಡ್ ನಿಂತ್ಕೊಂಬೇಡ ರೋಡಾಗೆ. ಬಿರ್ಬಿನು ಬಂದ್ಬಿಡು, ಅಣ್ಣಂಗ್ ಗೊತ್ತಾಗುತ್ತಂತೆ, ಅಣ್ಣ ಹೋಗ್ಲಿ ವ್ಯಾಪಾರ ಮುಗಿಸ್ಕೊಂಡು. ಸರಿ ಕಣ್ ನಡಿಯೋ, ನನಗ್ ಗೊತ್ತಾಕಲ್ವೇನೋ. ಆಟೋತಿಂದ ಕಾಯ್ತೈತೆ, ನನಗ್ ಗೊತ್ತಾಕಲ್ವೇನೋ. ನಡಿ ಬತ್ತನಿ. ಥೋ, ನೀವು ಬಂದ್ಬಿಟ್ರೆ ಸರಿ ಇರೋದು ಕಣಜ್ಜ ಅತ್ಲಾಗಿ. ನೀವು ಬಂದಿದ್ದು ಸರಿಯಾಗದ ಅತ್ಲಾಗಿ. ಇಲ್ಕಂದ್ ನಡಿಯಪ್ಪ, ನಾನು ನೀನ್ ಹಿಂದೆಗೆ ಬತ್ತೀನಿ ಕಣ್ ನಡಿ. ಬಾ ಸಿದ್ದಪ್ಪ ಅತ್ಲಾಗಿ, ನಾವ್ ಹೋಗ್ತಿರಂಪ. ಸರಿ ಕಣಜ್ಜಿ. ನಿಮ್ ತಾಟಕ್ ಹೋಗಿ ಮಾವಿನ ಮರ ಎಲ್ಲ ವ್ಯಾಪಾರ ಮಾಡ್ಕೊಂತೀನಿ ಕಣಜ್ಜಿ. ಥೋ, ನನ್ಗೆ ಯಾಕೆ ಹೇಳ್ತೀವಿ ಹೋಗಪ್ಪ. ನಮ್ ಗೌಡ್ರಿಗೆ ಹೇಳಿರ್ ಸಾಕು. ಹೋಗದೇನ್ ವ್ಯಾಪಾರ ಮುಗಿಸ್ಕೊಳ್ಳಿ. ಏನೇ ಆದ್ರೂ ಹಿರಿಕ್ರು ಅಂತ ಇದ್ಮೇಲೆ ಹೇಳ್ಬೇಕಲ್ವೇನಜ್ಜಿ? ಗೌಡ್ರಿಗೂ ಹೇಳ್ಬೇಕು, ನಿಮ್ಗೂ ಹೇಳ್ಬೇಕು, ಹಿರಿಕ್ರು ಅಂದ್ಮೇಲೆ. ನಮ್ಮನೆ ವ್ಯವಹಾರ ಎಲ್ಲ ನಮ್ ಗೌಡ್ರೆ ಕಣ್ರಪ್ಪ ಮಾಡೋದು. ನಮ್ ಗೌಡ್ರೆ ಎಲ್ಲ ವ್ಯವಹಾರ ಮಾಡೋದು, ನಮ್ದೇನಿಲ್ಲ. ಅವ್ರಿಗೆ ಹೇಳಿದ್ರೆ ಮುಗೀತು. ಸರಿ ಕಣಜ್ಜಿ, ಆಯ್ತು. ನಾನು ಬರೋಣ, ಬರ್ತೀನಿ ಕಣಮ್ಮ. ಇವಣ್ಣ ಬಂದಾಗ ನಾನೇ ಫಸ್ಟ್ ಮಾತಾಡ್ಸ್ಬಿಟ್ಟು ನಮ್ಮ ಅಜ್ಜಿ ನಮ್ಮ ಅಮ್ಮನೆಲ್ಲ ಆಚೆ ಕರೆದು ಟೀ ಎಲ್ಲ ಕೊಡ್ಸಿರ. ನಾನು ನೋಡಿದ್ರೆ ನನ್ಗೆ ಹೇಳ್ದಂಗ್ ಹೋಗ್ತಾನೆ ಇವಣ್ಣ. ಏನ್ಲ ಪಾಪ, ಅವಾಗಿಂದ ನೋಡ್ತದ ನೀ ಗೊಣ್ಗುಡ್ತೀಯಲ್ಲೋ. ಏನ್ ಬಾಯ್ ಬಿಟ್ಟು ಮಾತಾಡೋ. ಎಲ್ಲಾರ್ಗು ಹೋಗ್ತೈತಿ ಅಣ್ಣ, ನನ್ಗೆ ಹೋಗ್ದಂಗ್ ಹೋಗ್ತೈತಿ ಅಂತ ಹೇಳಿ ಬೈಕಂತವನೋ ಮಂಜ. ನಿನ್ಗೂ ಹೇಳ್ತೀನಿ ಕಣ್ಲ ಪಾಪ, ನಿನ್ಗೂ ಹೇಳ್ತೀನಿ. ಸರಿ ಆಯ್ತು, ಆಯ್ತೀನಿ ಕಣ, ಬರ್ತೀನಿ. ನಿಮ್ ಮಾವಿನ ಮರದಾಗೆ ನಿನ್ಗೂ ಒಂದ್ ಟ್ರೈ ಮಾವಿನ ಹಣ್ಣು ಕೊಡ್ ಕಳಿಸ್ತೀನಿ. ಚೆನ್ನಾಗಿ ಓದ್ಕೊಂಡ್ ಬರ್ಕೊಳ್ಳೋ ಮಂಜ. ಯಾಕ್ಲ ಪಾಪ ನಿನ್ ತೋಟಕ್ಕೆ? ಯಾಕೆ ಬರ್ತೀನಿ ನೀನು? ಸ್ಕೂಲ್ಗೆ ಹೋಗೋ ನೀನು ತೋಟಕ್ಕೆ ಯಾಕೆ ಬರ್ತಿ? ಪಾಠ ಮಾಡ್ದವ್ರೆ ಕೂತಿದ್ ಬರೋಗೋ. ಬಿಸ್ಲಾಗ ಅಲ್ಲೆಲ್ಲ ಓಡಾಡಕ್ ಬರ್ಬೇಡ ನೀನು. ಅಲ್ಲಿ ಗಂಟ ದೊಣ್ಕೊಂಡ್ ಹೋಗಿ ದೊಣ್ಕೊಂಡ್ ಬರೋತಿಗ್ ಆಗುತ್ತತ್ಲಾಗಿ. ಸ್ಕೂಲ್ಗೆ ಹೋಗಿ ನೀನ್ ಸುಮ್ನೆ. ನಿನ್ಗೂ ಒಂದ್ ಟ್ರೈ ಮಾವಿನ ಮರ ಮಾವಿನ ಹಣ್ಣ ತಂದ್ಕೊಡ್ತೀನಿ. ಸ್ಕೂಲ್ಗೆ ಹೋಗ್ಬಾರ ನೀನು, ಸ್ಕೂಲ್ಗೆ ಹೋಗ್ಬಾ. ಯಾರು ಎಲ್ಲಿ ಹೋಗ್ತೀನಿ ಅಂತಾರ ಅವ್ರ ಹಿಂದೆಲ್ಲ ಹೋಗ್ತೀನಿ ಅಂತಾನೆ. ಸ್ಕೂಲ್ದಾಗೆ ಪಾಠ ಮಾಡ್ದಾನೆ ಏನು? ಸುನಿಲ್ ಹೇಳಿವೇನೋ ನನ್ಗೆ ಪಾಠ ಮಾಡ್ತಾರ ಕಣಂಟಿ ಅಂತ ಹೇಳಿ. ಸುನಿಲ ಸುಳ್ಳು ಸುಳ್ಳು ಹೇಳ್ತಾನ ಕಣಮ್ಮ. ನಮ್ಮ ಮನೆ ಕೆಲಸ ಮಾಡ್ಸುತ್ತೆ ಅಂತ ಹೇಳಿ ಸ್ಕೂಲಿಗೆ ಬಂದು ಸುಮ್ಮನೆ ಡ್ಯಾನ್ಸ್ ಹೊಡೆಯೋದು, ಅದು ಮಾಡೋದು, ಇದು ಮಾಡೋದೆಲ್ಲ ಮಾಡ್ತಾನ ಅವನು. ಎಂತ ಪಾಠನೂ ಮಾಡ್ತಾರ, ಏನು ಮಾಡ್ತಿಲ್ಲ. ಪಾಠ ಮಾಡ್ಲಿ ಅಂದ್ರೂ ಪರವಾಗಿಲ್ಲ, ಕೂತಿದ್ ಬರೋಗು. ನಿನ್ನಂತೂ ಮಂತ ಉಳಿಸ್ಕೊಳಕ್ಕಲ್ಲ. ಪಾಪ ನೀನ್ ಸ್ಕೂಲ್ಗೆ ಹೋಗಿ ಬರಾಗಪ್ಪ ನೀನು. ನಿಮ್ಮ ಅಮ್ಮ ಏನಂದ್ರು ನೀನ್ ಉಳ್ಸಾಕಲ್, ನಿನ್ನ ಸ್ಕೂಲಿಗೆ ಕಳ್ಸುತ್ತೆ ಕಣಂತೆ. ನೀನ್ ಹೋಗಿ ಬರಾಗು. ತಾತ ಒಂದ್ ಟ್ರೈ ಮಾವಿನ ಹಣ್ಣ ತಂದ್ ಮನೆಗೆ ಇಟ್ಟಿರುತ್ತೆ, ಏಟ್ ಬೇಕಾಡ್ತೀನಿ ನೀವಂತ ಹೋಗಿ ಬರಾಗಪ್ಪ ನೀನು. ಸರಿ ಕಣಜ್ಜಿ, ಆಯ್ತು. ಸಂಜೆ ಬರೋ ಅಷ್ಟರಲ್ಲಿ ಮಾವಿನ ಹಣ್ಣ ಮನೆಗೆ ಇರ್ಲಿಲ್ಲ ಅಂತ ಹೇಳೋದು. ಇಲ್ ಕಣಂತ ಹೋಗ್ ಮಗ್ನೆ, ನಿನ್ಗೂ ತಂದ್ ಮಾಡಕ್ ತಿನ್ಕಂತ ಹೋಗೋ. ಆಟೋ ಒಂದ್ ಮಾವಿನ ಹಣ್ಣು ಮರ ಬೆಳೆಸ್ಬಿಟ್ಟು ನಿನಗ್ ಮಾವಿನ ಹಣ್ಣು ಇಲ್ದಂಗ್ ಮಾರಾಕ್ತೀನೇನೋ ನಾನು. ಫಸ್ಟ್ ಮನೆಗ್ ತಂದ್ ಮಡ್ಗೆ ಆಮೇಲೆ ಮಾರಾಕೋದು ಹೋಗು. ನೀನು ಯಾರನ್ನಾರ ಒಂದ್ ನಾಲ್ಕಾಳು ಮಾಡಿಸ್ಬಿಟ್ಟು ಹಣ್ಣೆಲ್ಲ ಕುಯ್ಸ್ಬಿಟ್ಟು ಮಾರ್ಕೆಟ್ ಹಾಕದ್ಬಿಟ್ಟು ಪುಟ್ಕೆಲ್ಲನೂ ಉಂಡಿ ಕೊಡ್ತಿದ್ಯಲ್ಲ ಅಜ್ಜ ನೀನು. ಅಲ್ಕಣಿ, ನಾ ಕಾಳು ಮಾಡ್ಕೊಂಡು ಅವೆಲ್ಲ ತಗೊಂಡು ಹೋಗ್ಬಿಟ್ಟು ಮಾರ್ಕೆಟ್ ಹಾಕೋ ಅಷ್ಟ್ರೊಳಗೆ ನನ್ ಎಣ್ಣೆ ಬಿದ್ದೋಗಿರುತ್ತೆ. ಒಬ್ನೇ ಒತ್ಕೊಂಡು ಹೋಗಿ ಅಲ್ಲಿ ಮಾರ್ಕೆಟ್ ಅಲ್ಲೆಲ್ಲ ಸುತ್ತಬೇಕಣಿ. ನನ್ ಕೈಲೆಲ್ಲಿ ಮಾಡಕ್ಕಾಗೋ, ಸುಮ್ನಿರು. ದಿನಕ್ಕೆ ನಾನೇನು ಹುಡ್ಗಾಕ್ತೀನೇನೆ. ಸುಮ್ನಿರಾಜ ನೀನು, ಸುಮ್ನಿರು. ನೀನ್ ಜೊತೆಗ್ ನಾ ಕಾಳು ಮಾಡ್ಕೊಂಡಿದ್ರೆ ಅವರೇ ಕುಯ್ದು ಮಾರ್ಕೆಟ್ ಹಾಕೊಡೋರು. ಎಲ್ಲಾನು ಉಂಡಿ ಕೊಡ್ತೀಯ. ಅವ್ರು ಹೇಳ್ದಷ್ಟು ನೀನು ಮರ ಕೊಡ್ಬೇಕು ನೀನು. ಈಟ್ ಕೊಡಿ ಆಟ್ ಕೊಡಿ ಅಂತೇಳಿ ನೀನು ಹೋರಾಡನವಲ್ಲ ನೀನು. ಹೋರಾಡಿ ಒಂಚೂರು ಜಾಸ್ತಿಗೆ ಮಾರಾಕು. ಮಾರಿದ್ರೆ ಇಟ್ಟಕ್ ಬರೋವು ಎಲ್ಲಾನು ಉಂಡಿ ಕೊಡ್ತೀನಿ ಕಣ್ರಪ್ಪ ಅಂತೇಳಿ ಜಾಸ್ತಿಗೆ ಮಾರು. ನನ್ಗೂ ಗೊತ್ತು, ಸುಮ್ನಿರೇ. ನನ್ಗೂ ಗೊತ್ತು, ಸುಮ್ನಿರ್ ನೀನು. ನಿನಗ್ ಗೊತ್ತಿರೋ ಹೊತ್ತೆ ಕಣಜ್ಜ ಎಲ್ಲಾನು ಉಂಡಿ ಕೊಡ್ತಾರದು. ಗೊತ್ತಿರೋ ಹೊತ್ತೆ ಇಂಥ ಕೆಲಸ ಮಾಡ್ತಾರ ನೀನು.
ಅತ್ತೆ ನೀವು ಸುಮ್ನಿರಿ ನೀವು. ಮಾವ ಹಿಂಗ್ ಕೈಲ ಅವೆಲ್ಲನು ಒತ್ಕೊಂಡೋಗಿ ಮಾರಕ್ ಹಾಕಲ್ಲ. ಅವ ಹಣ್ಣಾದ್ರೆ ಒಂದ್ಸಲ ಕುಯ್ಕೊಂಡು ಹೋಗ್ಬಿಡ್ತದೆ. ಸುಮ್ನಿರತ್ತೆ, ಮಾವ್ ಮಾಡ್ತಿರೋದೇ ಸರಿ ಕಂತೆ. ಇಲ್ ಕಣಮ್ಮ, ನಾನ್ ಏನ್ ಮಾಡಿದ್ರು ಸರಿ ಇಲ್ಲ ನಿಮ್ಮ ಅತ್ತಿಗೆ. ನಿಮ್ಮ ಅತ್ ಮಾಡೋದೆಲ್ಲ ಸರಿ. ಕೂತ್ಕೊಂಡು ಉಂಡುಂಡು ಮಂತ ಕೂತ್ಕೊಂತಾಳಲ್ಲ, ಅತ್ತೆ ಹಂಗ ಆಡ್ಸುತ್ತೆ. ಅವಳ ತಲೆ ದೇಹ ಇಲ್ಲಿದ್ರು ತಲೆ ಎಲ್ಲೆಲ್ಲ ಇರುತ್ತ ಅವಳದು. ಏ ಹೋಗಾಜ ಸುಮ್ನೆ ಹೋಗು. ನಿನ್ ಜೊತೆ ಮಾತಾಡ್ತೀನಲ್ಲ ನನಗ್ ಬುದ್ದಲ್ಲ. ಹೋಗ್ ಏನಾರ ಮಾಡ್ಕೋ ಹೋಗು. ನೀನೇನು ಮಾವನ ಹಣ್ಣು ಮಾರ ನನಗ್ ಕೊಡ್ತದಲ್ಲ ದುಡ್ಡ. ಮಾವ ಒಂಚೂರು ಹೆಚ್ಚು ಕಮ್ಮಿ ನೋಡಿ. ಜಾಸ್ತಿಗೆ ಮಾರಾಕಿ. ಅವ್ರು ಹೇಳ್ದಷ್ಟಕ್ಕೆ ನೀವು ಹೂ ಅನ್ಬೇಡಿ. ಕಷ್ಟ ಬೆಳ್ದಿದ್ರು ನೀವುವೇ. ಅವ್ರು ಹೇಳ್ದಷ್ಟಕ್ಕೆ ಹೂ ಅನ್ಬೇಡಿ ಕಣ್ಮವ ನೀವುವೇ. ಇಲ್ಲ ಕಣ್ ಸುಮ್ನಿರಮ್ಮ, ನನಗ್ ಗೊತ್ತಿಲ್ವಾ? ನಮ್ಮನೆ ಮಾವಿನ ಮರಗಳ ರಸ್ಕುಲ್ ಇದ್ದಂಗವೆ. ಅವ್ರು ಹೇಳಿದ್ದ ರೈಟಿಂಗ್ ನಾನೆಲ್ಲಿ ಕೊಡ್ತೀನಿ. ಸುಮ್ನಿರಿ, ನನಗ್ ಗೊತ್ತಿಲ್ವಾ? ಸರಿ ಸರಿ ಆಯ್ತು ಹೋಗಜ್ಜ. ಅವಣ್ಣ ಆಗ್ಲೇ ಒತ್ತಾಯ್ತು, ನಾನು ಹೋಗ್ತೀನಿ ಅಂತಿತ್ತು. ಹೋಗ್ ಬಿರ್ಬಿರು ನೀನೀಗ. ಅದೇನ್ ಆತ್ರಗುಟ್ಟ ಆಂಜನೇಯನಂಗ ಆಡ್ತಾಳೋ ಏನೋ ಗೊತ್ತಿಲ್ಲ ಕಣಮ್ಮ ಇವಳು. ಒಂದ್ ನಿಮಿಷ ಬಾಯು ಸುಮ್ನಿರಕ್ಲ, ಕೈ ಕಾಲು ಸುಮ್ನಿರಕ್ಕಲತ್ಲಾಗಿ. ಈಗಿನ್ನು ಬಂದ್ ನಿಂತ್ಕೊಳ್ಳೋದು ನಿಲ್ಗೆ. ಆಲೆ ಹೋಗು ಅಂತಾಳೆ. ಸುಮ್ ಕೂತ್ಕಳೆ ನೀನು. ನಮ್ಮ ಅಜ್ಜಿ ಇವಾಗ ಜಗಳ ಕತ್ಕೊಂತಾರೆ. ಇವಾಗ ಒಳ್ಳೆ ಸಕ್ಕತ್ತಾಗಿರುತ್ತೆ ನೋಡಕ್ಕೆ. ಲಾ ಪಾಪ ಏನ್ಲ ಅಂದಲ್ ನೀನೀಗ? ಏಯ್ ಬಾರ ನೀನು, ಸ್ಕೂಲ್ಗೆ ಬಾ ನೀನು. ಈಗಿನ ನಾನೇ ಕೇಳ್ಕೊಂಡೋಗಿನಿ. ನಮ್ಮ ಅಜ್ಜುವೆ ನಮ್ಮ ಅಜ್ಜನ ಈಗ ಜಗಳ ಆಡ್ತಾರೆ, ನೋಡಕ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾವ್ನಿ. ಈಗ ನೋಡಿದ್ರೆ ಏನು ಅಂತಾನೆ ಇಲ್ಲ ನಾನು ಅಂತಾನೆ. ಬಾರೋ ನೀನು, ರೆಡಿಯಾಗಿ ಸ್ಕೂಲ್ಗೆ ಬಾ ನೀನು. ಹೋಗಿ ಮಾವ ನೀವು ಹೋಗಿ. ಅವಣ್ಣ ಆಗ್ಲೇ ಒತ್ತಾಯ್ತು ಅಂತಿತ್ತು. ಬಿರ್ಬಿನ ವ್ಯಾಪಾರ ಮುಗಿಸ್ಕೊಂಡ್ ಬರೋಗಿ ಅತ್ಲಾಗಿ. ಸರಿ ಕಣಮ್ಮ ಆಯ್ತು. ಹೋಗ್ತೀನಿ ನಾನು. ಲಾ ಪಾಪ ಸ್ಕೂಲ್ಗೆ ರೆಡಿಯಾಗಿ ಹೋಗ ನೀನು. ಸಿದ್ದಣ್ಣ, ನಿಮ್ಮ ತೋಟ ಎಲ್ಲವೋ? ನಮ್ಮವ್ ಈ ಕಡೆ ಇಲ್ಲ ಕನ್ನಡ, ಆ ಕಡೆಗೆ ಹೋಗ್ಬೇಕು. ಇಲ್ಲೆಲ್ಲವ ಬ್ಯಾರ್ಯಾರವು. ಆದ್ರೂ ನಿಮ್ ಊರಾಗ ಒಳ್ಳೊಳ್ಳೆ ತೋಟಗಳು ಮಾಡ್ಕರ್ಕಂತ ತಗಸಿದ್ದಣ್ಣ. ಹ್ಞೂ ಕನ್ನಡ, ಒಬ್ರಿಗಿಲ್ಲ ಅಂತ ಅಂದ್ರು 200-300 ಗಿಡಗಳವೆ. ತೋಟಗಳು ನಮ್ಮೂರಾಗೆ ಜಾಸ್ತಿ ಇರೋದು ತೋಟ. ಇದೇನ್ ಸಿದ್ದಣ್ಣ ಈ ಅಜ್ಜ ಇನ್ನೂ ಬರ್ಲಿಲ್ಲ? ಅಲ್ಲೇ ಬತ್ತಲ್ವೇನಣ್ಣ, ಅಲ್ಲೇ ಬತ್ತೈತೆ ನೋಡಿ ಹಿಂದಕ್ ತಿರುಗಿ. ಅವ ಅಜ್ಜ ನಡೆಯೋದೊಂಚೂರು ನಿಧಾನ. ವಯಸ್ಸಾಯ್ತ ಇನ್ನೇನಣ್ಣ ನಿಧಾನಕ್ಕೆ ನಡ್ಕೊ ಬರುತ್ತೆ. ಹ್ಞೂ ಕಾಣೋ, ವಯಸ್ಸಾದ್ಮೇಲೆ ಮಂಡಿ ನೋವು ಅದು ಇದು ಅಂತ ಬರ್ತದೆ. ಹೆಂಗ ಅಜ್ಜಿ ಈಟು ಅಂತಾರಿ, ವಯಸ್ಸಾದ್ರೆ ಹಿಂಗ್ ಓಡಾಡುತ್ತಲ್ಲೋ ತೋಟ ಮನೆ ಅಂತ ಹೇಳಿ. ಆ ಏಜ್ ಆದಾಗ ನಾವು ಓಡಾಡ್ತೀವೋ ಇಲ್ವೋ? ಆಟೊಂದು ಏಜ್ ಆಗೋ ತನಕ ನಾವೆಲ್ಲಿ ಇರ್ತೀವಣ್ಣ. ಅಜ್ಜ ಬೆಳಗ್ಗೆ ಆಯ್ತು ಅಂತಂದ್ರೆ ಮುದ್ದೆ, ಸಂಜೆ ಆಯ್ತು ಅಂದ್ರೆ ಮುದ್ದೆ, ಮಧ್ಯಾಹ್ನ ಊಟ ಗೀಟ ಮಾಡಕ್ಕಲ್ಲ. ಗಟ್ಮುಟ್ಟಾಗಿ ಓಡಾಡುತ್ತ ಕಾಣಣ್ಣ. ನಡಿರಪ್ಪ ಬಿರ್ಬುರ್ನೆ, ನಡಿರಿ. ಬಾರಾಜ ನೀವು ಬರ್ಲಿ ಅಂತ ಹೇಳಿ ನಿಧಾನಕ್ಕೆ ಹೋಗ್ತಿದ್ದು. ಬನ್ನಿ ಬಿರ್ಬಿರ್ನಿ ಈಗ. ನೋಡಪ್ಪ ಇದೇ ನಮ್ ತೋಟ ನೋಡು. ಪಾಲ ಹಿಂಗ್ ಕಚ್ಚವೆ. ಅದೇನ್ ರೈಟ್ ಮಾತಾಡಪ್ಪ. ಫಸ್ಟು ನೀವೇ ಒಂದ್ ಮಾತು ಹೇಳಿ, ಆಮೇಲೆ ತೀರ ನಾನು ಕೇಳ್ತೀನಿ. ನೀವೇ ಒಂದ್ ಮಾತು ಕೇಳಿ ಈಗ. ನೀನ್ ಫಸ್ಟ್ ಕೇಳಪ್ಪ ನೀನು. ಇಟ್ಟೆಲ್ಲ ಕೊಡ್ತೀನಿ ಕಣಜ್ಜ ಅಂತ ಹೇಳು, ಆಮೇಲೆ ನಾನು ಕೇಳ್ತೀನಿ. ನೀನ್ ಹೇಳಜ್ಜ ಫಸ್ಟ್ ನೀನು. ನೀನ್ ಮಾಲು ಅಂದ್ಮೇಲೆ ನೀನ್ ಹೇಳ್ಬೇಕು. ನೀನ್ ಫಸ್ಟು. ಎಲ್ಲಾ ಮರದ ಹಣ್ಣಿಂದ್ಲುವೆ 40,000 ಕೊಡಪ್ಪ ಅತ್ಲಾಗಿ. ಇದೇನಜ್ಜ ಹಿಂಗ್ ಕೇಳ್ತಿದ್ಯಾ? ಆಟೋ ಅಂತ ಕೇಳಿರ್ ನಾನು ಎಲ್ಲಿ ಕೇಳಂದ್ ಹೇಳಜ್ಜ. ನಾನು ನನಗ್ ಗೀಟತ್ತ ಕೇಳಿದೀನಿ ಕಣಪ್ಪ. ನಿನಗೆ ಏಟು ಗೀಟುತ್ತೆ ನೀನ್ ಕೇಳು. ನಾನು ಆಟ ಹೇಳ್ದೆ ಅಂದ್ಬಿಟ್ಟು ನೀನ್ ಬೇಜಾರು ಮಾಡ್ಕೋಬೇಡ. ನಿನ್ಗೆ ಏಟು ಗೀಟುತ್ತೆ ಆಟ ಕೇಳಪ್ಪ, ರೈಟಾ? ಎಲ್ಲದಿಂದವ ಒಂದ್ 35,000 ಕೊಡ್ತೀನಿ ನೋಡಜ್ಜ. ನಾನು ಹಾಲಿಗೆ ಕೊಡ್ಬೇಕು, ಇಲ್ಲಿಂದ ತಗೊಂಡೋಗಿ ಮಾರ್ಕೆಟಿಗೆ ಹಾಕ್ಬೇಕು, ಅಷ್ಟೊಂದರಿ ಖರ್ಚು ನನಗೂ ಇರ್ತವೆ. ನೋಡೊಂಚೂರು ವ್ಯಾಪಾರ ಹೇಳಜ್ಜ ನೀನು. ಸರಿ ಆಯ್ತು ಕಣಪ್ಪ, ನಿನ್ಗೂ ಬೇಡ ನನ್ಗೂ ಬೇಡ. 37,000 ಕೆಲನು ಕುಯ್ಕೊಂಡು ಹೋಗತ್ಲಾಗಿ. ಇನ್ನೇನ್ಸಿದ್ದ ನಾನು ಹೇಳಿ ಸರಿ ಅಲ್ವೇನು? ಮೂಕಂತ ತಗೊಳಜ್ಜ. ನೀನ್ ಹೇಳಿದ್ ಯಾವಾಗ ನಾನು ಇಲ್ಲ ಅಂದದನಿ. ನೋಡ್ರಾಮಣ್ಣ, 37,000 ಅಜ್ಜಿ ಹೇಳ್ತೈತಲ್ಲ, ನಿನ್ಗೆ ಏಟು ಗಿಟ್ಟು ಹೇಳ್ಬಿಟ್ಟು ಕುಯ್ಕೊಂಡು ಹೋಗತ್ಲಾಗಿ. ಸರಿ ಕಣಜ್ಜ ಆಯ್ತು. 37,000ಕ್ಕೆ ಕುಯ್ಕಂತೀನಿ. ನಿಮ್ ಹುಡ್ಗಂಗೇನೋ ಹಣ್ಣು ಬೇಕು ಅಂತದ್ದಲ್ಲ. ಈಗ್ಲೇ ಕುಯ್ಕೊಂಡು ಹೋಗ್ಬಿಡಮೇಕಿ. ನಾನು ಯಾವ ಟೈಮ್ ಆಳ್ ಕರ್ಕೊಂಬಂಗ್ ಕುಯ್ಸ್ಕೊಂತೀನಿ ಅನ್ನೋದೇ ಗೊತ್ತಾಗಲ್ಲ. ಕುಯ್ಕೊಂಡು ಹೋಗ್ಬಿಡಜ್ಜ ಈಗ್ಲೇ ನೀನು. ಸರಿ ಕಣಪ್ಪ ಆಯ್ತು. ಹುಷಾರು, ಕೊಂಬೆ ಗಿಂಬೆ ಕೊಡ್ದಾಕ್ತಾರು. ಹಣ್ಣು ಮಾತ್ರ ಬಿಡ್ಸ್ಕೊಳ್ಳಿ ಅಂತ ಹೇಳು. ಸರಿ ಕಣಜ್ಜ ಆಯ್ತು. ಕೊಂಬೆ ಏನ್ ಮುರಿಯಕ್ ಬಿಡಕ್ಕಲ್ಲ, ನಾನು ಇಲ್ಲೇ ಇರ್ತೀನಿ. ಸರಿ ಆಯ್ತು, ನನಗೆ ಗೊತ್ತಾಗುತ್ತೆ. ಮ್ಯಾಗ್ಳೂರಲ್ಲಿ ಒಂದ್ ಹೊತ್ತು ಮರಿದವಂತಿ, ಅವನು ವ್ಯಾಪಾರ ಮಾಡ್ಕೊಂಡು ಹೋಯ್ತೀನಿ ಅತ್ಲ ಮನೆ ಕಡಿಕೆ. ಸರಿ, ಒಂದ್ 10,000 ಅಡ್ವಾನ್ಸ್ ಕೊಟ್ಟೋಗಪ್ಪ. ಹ್ಞೂ ಕಣ್ ತಗೊಳಜ್ಜ, ಕೊಟ್ಟು ಹೋಗ್ತೀನಿ. ವ್ಯಾಪಾರ ಮಾಡ್ಬಿಟ್ಟು ಹಂಗೆ ಬಿಟ್ಟೋದ್ರೆ ಆಯ್ತದ? ಈಗ 500 ರೂಪಾಯಿ ಕೊಟ್ಟು ಹೋಯ್ತೀನಿ. ಆಮ್ಯಾಕಿಂದ ಬಂದು ಎಲ್ಲನೂ ದುಡ್ಡೆಲ್ಲ ಕೊಟ್ಟು ಹೋಗ್ತೀನಿ. ಸರಿ ಏನಜ್ಜ? ಹ್ಞೂ ಕಣ್ ತಗೊಳಜ್ಜ. ಈಗ 500 ರೂಪಾಯಿ ಇಸ್ಕ.
ಅವ್ರುವೆ ದುಡ್ಡು ತಗೊಂಡ್ ಬಂದಿರಕಲ್ಲ. ಹಣ್ಣು ಕುಯ್ಕೊಂಡು ಹೋಗಿ ಬರ್ತಾರಲ್ಲ ಹಂಗೆ ಮಂತಕ್ ಬಂದು ಕೊಟ್ಟೋಯ್ತಾರಿ. ಅವ್ರು ಕಣ್ ಜನಕಂತ ಇಸ್ಕ 500. ಸರಿ ಕಣಪ್ಪ ಆಯ್ತು. 500ನೇ ಕೊಡು. ಆಮೇಲೆ ಹಣ್ಣೆಲ್ಲ ಕುಯ್ಸ್ಕೊಂಡ್ ಆದ್ಮೇಲೆ ಮಂತಕ್ ಬಂದು ಕೊಟ್ಟೋಗಪ್ಪ. ನೋಡಿದ್ರ ಸ್ನೇಹಿತರೆ, ಮಾವಿನ ಹಣ್ಣು ಮರ ಎಲ್ಲನೂ ರಾಮಣ್ಣಂಗೆ ವ್ಯಾಪಾರ ಮಾಡಿದನಿ. ಇವತ್ತಿನ ಕತೆ ಇಷ್ಟೇಯ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.